ತಹಶೀಲ್ದಾರ್ ದರ್ಪಕ್ಕೆ ರೈತ ಸಂಘ ಹಸಿರು ಸೇನಾ ವಿದ್ಯಾಸಾಗರ ಆಕ್ರೋಶ. ರೈತರು ತಮ್ಮ ಜಮೀನಿನ ಖಾತೆ ಹಾಗೂ ಸಾಗುವಳಿ ವಿಚಾರ ತಿಳಿಯಲು ನೇರವಾಗಿ ನೇರಳೆ ಗ್ರಾಮದ ರೈತರು ನಂಜನಗೂಡಿನ ತಹಶೀಲ್ದಾರ್ ಸ್ಮಿತಾ ರಾವ್ ಅವರನ್ನ ಭೇಟಿ ಮಾಡಿ ತಮ್ಮ ಜಮೀನಿನ ವಿಚಾರ ಕೇಳಿದಾಗ ದರ್ಪ ತೋರ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಇದು ಅಧಿಕಾರಶಾಹಿ ವ್ಯವಸ್ಥೆ ಅಲ್ಲ, ಬ್ರಿಟಿಷ್ ಕಾಲದ ಆಡಳಿತವೂ ಅಲ್ಲ. ಈ ದೇಶಕ್ಕೆ ಅನ್ನ ಕೊಡುವ ಅನ್ನದಾತರು, ಅಧಿಕಾರಿಗಳು ನಮ್ಮ ಸೇವಕರು. ಈ ದರ್ಪ ಉಡಾಫೆ ಉತ್ತರ ಹೀಗೆ ಮುಂದುವರೆದರೆ ಹೋರಾಟದ ಮೂಲಕ ಎಚ್ಚರಿಕೆ ನೀಡಬೇಕಾಗುತ್ತದೆ ಎಂದು ರೈತ ಸಂಘ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಎನ್ಕೆಎಸ್ ಟಿವಿ 4 ನಂಜನಗೂಡು. ನಮಗೀಗ ತಾಲೂಕು ಆಡಳಿತ ರೈತರುಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿರತ್ತೆ. ನೇರಳೆ ಗ್ರಾಮದ ನಮ್ಮ ಕಾರ್ಯಕರ್ತರು ಕೂಡ ಈ ಸಂಬಂಧ ತಹಸೀಲ್ದಾರರು ನಮಗೆ ಗೌರವ ಕೊಡ್ತಾ ಇಲ್ಲ, ತಹಸೀಲ್ದಾರರ ಕಚೇರಿಗೆ ನನ್ನ ಕಷ್ಟ ಹೇಳ್ಕೊಳಕ್ಕೆ ಹೋದರೆ ನಿನ್ನ ಮೇಲೆ ಕೇಸ್ ದಾಖಲು ಮಾಡ್ತೀನಿ ಅಂತ ಬೆದರಿಸಿ ಕಳಿಸೋಂಥ ಕೆಲಸನ ತಹಸೀಲ್ದಾರರು ಮಾಡ್ತಾಯಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರೋದು ನಮಗೆ ಮಾಹಿತಿ ಬಂದಿರುತ್ತೆ. ಸಾಕಷ್ಟು ರೈತರು ಈ ವಿಚಾರದಲ್ಲಿ ಮಾತಾಡ್ತವ್ರೆ. ಏನು ಅಧಿಕಾರಿಗಳು ಏನು ಮಹಾರಾಜರಲ್ಲ, ನಮ್ಮ ಸೇವಕರು. ನಂಜನಗೂಡು ತಾಲೂಕಿಗೆ 106 ತಹಸೀಲ್ದಾರರು ಬಂದರೆ ಹೋಯ್ತಾವೆ. ಇಲ್ಲಿನ ಸ್ಥಳೀಯ ರೈತರು ಇಲ್ಲಿನ ತಾಲೂಕು ಆಡಳಿತಕ್ಕೆ ಸಂಬಳ ಕೊಡ್ತಾ ಇರೋದು. ಈ ರೀತಿಯ ದರ್ಪಗಳು ಯಾವುದೇ ಕಾರಣಕ್ಕೂ ತಹಸೀಲ್ದಾರರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ರೈತರಿಗೆ ಮಾಡೋಕ್ಕೆ ಕೂಡದು. ಇದೇನಾರ ಮುಂದುವರಿಸೋದೇ ಆದರೆ ಅಂಥ ಅಧಿಕಾರಿಗಳು ನಮ್ಮ ನಂಜನಗೂಡಿಗೆ ಅಗತ್ಯ ಇಲ್ಲ. ರೈತರ ಪರವಾಗಿ ಹುಟ್ಟಿಸ್ಬೇಕು, ರೈತರುಗಳಿಗೆ ಗೌರವ ಕೊಡೋದು ಕಲಿಬೇಕು, ರೈತರುಗಳಿಗೆ ಚೇರ್ ಹಾಕಿಸಿ ಮಾತಾಡ್ಸೋಂಥ ಕೆಲಸನ ಮಾಡಬೇಕು. ಇದೇನು ಬ್ರಿಟಿಷ್ ಆಡಳಿತ ಅಲ್ಲ. ಈ ದೇಶಕ್ಕೆ ಅನ್ನ ಕೊಡೋಂಥ ರೈತ ತಹಸೀಲ್ದಾರರಾಗಲಿ ಇನ್ನಿತರೆ ಅಧಿಕಾರಿಗಳನ್ನ ಹುಡುಕ ಬಂದಾಗ ಅವರಿಗೆ ಕನಿಷ್ಠ ಗೌರವ ಕೊಟ್ಟು ನಿನ್ನ ಕಷ್ಟ ಏನು ಅಂತ ಕೇಳೋಂಥ ವ್ಯವಸ್ಥೆ ಆಗಬೇಕು. ಹಂಗಾದಾಗ ಮಾತ್ರ ಇದು ಪ್ರಜಾಪ್ರಭುತ್ವ ಆಗಕ್ಕೆ ಸಾಧ್ಯ. ಇದು ಅಧಿಕಾರಶಾಹಿ ವ್ಯವಸ್ಥೆ ಅಲ್ಲ. ಹಾಗಾಗಿ ಆ ರೀತಿಯ ವರ್ತನೆಯಾರ ತೋರಿಸಿದ್ದೇ ಆದರೆ ಯಾವುದೇ ಅಧಿಕಾರಿಗಳಿಗೂ ಕೂಡ ನಾವು ಹೋರಾಟದ ಎಚ್ಚರಿಕೆನ ಈ ಮೂಲಕ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ.